when people are considering each other for marriage, I usually tell them, don't be in a hurry. Pray about it for a few weeks. ಮದುವೆಯ ವಿಷಯದಲ್ಲಿ ಇಬ್ಬರು ಕಾಯ್ತಾ ಇರುವಾಗ ನಾನು ಹೇಳ್ತೀನಿ, ಅದರಲ್ಲಿ ತಟ್ಟನೆ ನಿರ್ಧಾರ ತಗೊಳ್ಬೇಡಿ, ಸ್ವಲ್ಪ ದಿವಸ ಕಾಯಿರಿ ಅಂತ ಹೇಳ್ತೀನಿ. Some weeks. ಕೆಲವು ವಾರಗಳು. Pray and say, Lord, don't let me miss your will. Please stop that which is not your will. ಪ್ರಾರ್ಥನೆ ಮಾಡಿ ಕೇಳಿ, ದೇವರೇ ನಾನು ನಿನ್ನ ಇಚ್ಛೆ ತಪ್ಪಿ ಹೋಗ್ಲಿಕ್ಕೆ ಇಷ್ಟ ಇಲ್ಲ, ನನಗೆ ನಿನ್ನ ಇಚ್ಛೆ ತಿಳಿಸು. Lord, if this is not your will, close that door. ನಿನ್ನ ಇಚ್ಛೆ ಅಲ್ಲ ಅಂದ್ರೆ ಇದನ್ನ ಮುಚ್ಚಿಬಿಡು ಸ್ವಾಮಿ. Open this door. ನೀವು ಬೇರೆ ದಾರಿಯನ್ನ ತೆಗೆದು. You're looking for a job. ನೀವು ಕೆಲಸವನ್ನು ಹುಡುಕುವಾಗ, ಹುಡುಕುವಾಗ, considering marriage. ಮದುವೆಗೆ ಕಾಯ್ತಾ ಇರುವಾಗ, so many important decisions in life. ಈ ಒಂದು ಮುಖ್ಯ ನಿರ್ಧಾರಗಳನ್ನ. Say, Lord, I want to wait on you. Make me sensitive to your voice. ದೇವರೇ ನನಗೆ ಬಹಳ ಸೂಕ್ಷ್ಮನಾಗಿ ಮಾಡು, ನಿನ್ನ ಮಾತುಗಳನ್ನ ಕೇಳಿಸ್ಕೊಳ್ಳಿ. See, in job and marriage and all, we really want to know God's will. ಕೆಲಸ ಮತ್ತು ಮದುವೆ ವಿಷಯದಲ್ಲಿ ನಾವು ನಿಜವಾಗಿ ದೇವರ ಇಚ್ಛೆನ ಕಂಡುಕೊಳ್ಳಬೇಕು. You know why it is very difficult to find God's will in such situations? ಯಾಕೆ ಗೊತ್ತಾ, ಅದು ಸ್ವಲ್ಪ ಕಷ್ಟ ದೇವರ ಇಚ್ಛೆನ ಕಂಡುಕೊಳ್ಳೋದು. In other areas you don't listen to the Holy Spirit. ಯಾಕೆ ಅಂದ್ರೆ ಬೇರೆ ಕ್ಷೇತ್ರಗಳಲ್ಲಿ ನೀವು ದೇವರ ವಾಕ್ಯವನ್ನು ಕೇಳಿಸ್ಕೊಳ್ತಾ ಇಲ್ಲ. When the Holy Spirit says, turn off that television program, that's not for you to watch. ಪವಿತ್ರಾತ್ಮ ನಿಮಗೆ ಆ ಒಂದು ಟಿವಿ ಕಾರ್ಯಕ್ರಮ ನೋಡಬೇಡ ಅಂದಾಗ, don't watch that movie, ಅದು ನೋಡಬೇಡ ಆ ಚಿತ್ರಣ, that's cinema, and you don't turn it off. ಅದನ್ನ ನೀವು ತಿರುಗಿ ಮುಚ್ಚೋದಿಲ್ಲ ಅದನ್ನ. God says, okay, watch it. ದೇವರು ಹೇಳ್ತಾರೆ, ಸರಿ ನೋಡ್ಕೋ. You become a little insensitive to the Holy Spirit. ಅವಾಗ ಸೂಕ್ಷ್ಮತೆ ಹೋಗ್ಬಿಡುತ್ತೆ. Or you're reading a book and the Holy Spirit says you shouldn't be reading that. ಪುಸ್ತಕಗಳನ್ನು ಓದುವಾಗ ಪವಿತ್ರಾತ್ಮ ಹೇಳುತ್ತೆ, ಅದು you don't listen. ಅದನ್ನ ಕೇಳಿಸ್ಕೊಳ್ಳಿ, because you're enjoying it so much. ನೀನು ಅದನ್ನ ಹೆಚ್ಚಾಗಿ ಸಂತೋಷ ಪಡ್ತಾ ಇದೀಯಾ, ಅದನ್ನ ಓದ್ತಾ ಇದೀಯಾ. Something which is not pure. ಪರಿಶುದ್ಧವಾದ ಅಲ್ಲದಂತದನ್ನ ನೀನು ನೋಡ್ತಾ ಇದೀಯಾ. You become more and more insensitive to the Holy Spirit after some time. ಅದರಿಂದ ನೀವು ಹೆಚ್ಚೆಚ್ಚು ಸೂಕ್ಷ್ಮತೆಯನ್ನು ಕಳ್ಕೊಂಡು ಬಿಡ್ತೀರಾ. In so many situations like that, ಹಾಗೆ ಹಲವಾರು ಪರಿಸ್ಥಿತಿಗಳಲ್ಲಿ you don't listen to the Holy Spirit. ನೀವು ಪವಿತ್ರಾತ್ಮನನ್ನ ಕೇಳಿಸಿಕೊಳ್ಳಿಲ್ಲ. And one day, ಒಂದು ದಿವಸ you pray, Lord, please show me your will concerning this job or this marriage. ನೀವು ಒಂದು ದಿವಸ, ಓ ದೇವರೇ ನನಗೆ ಈ ವಿಷಯದಲ್ಲಿ ನಿನ್ನ ಇಚ್ಛೆ ತಿಳಿಸು, ಮದುವೆ ಅಥವಾ ಕೆಲಸದ ವಿಷಯದಲ್ಲಿ. And you can't hear the voice of the Holy Spirit. ಆದ್ರೆ ಆವತ್ತು ನಿಮಗೆ ಪವಿತ್ರಾತ್ಮನ ಮಾತು ಕೇಳಿಸೋದಿಲ್ಲ. Why? ಯಾಕೆ? Because in all those other instances when the Holy Spirit told you something, you didn't listen to him. ಯಾಕೆ ಅಂದ್ರೆ ಹಲವಾರು ಸನ್ನಿವೇಶಗಳಲ್ಲಿ ಪವಿತ್ರಾತ್ಮ ನಿಮಗೆ ಹೇಳುವಾಗ ನೀವು ಪವಿತ್ರಾತ್ಮನ ಮಾತು ಕೇಳಿಲ್ಲ. If you don't listen to the Holy Spirit when he tells you to stay away from sin, ನೀವು ಪವಿತ್ರಾತ್ಮನು ಪಾಪದಿಂದ ದೂರವಿರುವಂತ ಹೇಳುವಾಗ ನೀವು ಕೇಳಿಸಿಕೊಳ್ಳಿಲ್ಲ, again you disobey. ಮತ್ತೆ ನೀವು ವಿಧೇಯರಾದ್ರೆ, one day, ಒಂದು ದಿವಸ, when you are facing a very important decision, ಒಂದು ದಿವಸ ಮುಖ್ಯ ನಿರ್ಣಯ ತಗೊಳ್ಳಬೇಕಾದಾಗ, oh God, tell me your will. ದೇವರೇ ನನಗೆ ನಿನ್ನ ಇಚ್ಛೆನ ತಿಳಿಸು. No sound, ಇಲ್ಲ, no voice, ಆ ಮಾತು ನಿಮಗೆ ಕೇಳಿಸಲ್ಲ, you can't hear, ನೀವು ಕೇಳಿಸೋದಿಲ್ಲ. ಅದು because you became deaf. ಯಾಕೆಂದ್ರೆ ನೀವು ಕಿವುಡರಾಗ್ಬಿಟ್ಟಿದ್ದೀರಾ. Why did you become deaf? ಯಾಕೆ ಕಿವುಡರಾಗಿದ್ದೀರಾ? Because in 100 other instances where the Holy Spirit told you to not do something, you did not listen to him. ಯಾಕೆ ಅಂದ್ರೆ ಈ ಹಲವು 100 ಸನ್ನಿವೇಶಗಳಲ್ಲಿ ನೀವು ಪವಿತ್ರಾತ್ಮ ಹೇಳಿದ ಮಾತು ಕೇಳಿಲ್ಲ, ಅದಕ್ಕಾಗಿ ಇವತ್ತು ನೀವು ಕಿವುಡರಾಗಿದ್ದೀರಾ. I want to say to all of you young people, ನಾನು ಈ ಯೌವನಸ್ಥರಿಗೆ ನಾನು ಹೇಳಿ ಇಷ್ಟಪಡ್ತೀನಿ, don't worry what other people say. ಯಾರು ಬೇರೆಯವರು ಏನು ಹೇಳ್ತಾರೆ ಅದನ್ನ listen to the voice of the Holy Spirit. ಪವಿತ್ರಾತ್ಮನ ಮಾತನ್ನ ಕೇಳಿಸ್ಕೊಳ್ಳಿ. When he says don't go that way, ನೀವು ಹಾಗೆ ಹೋಗಬೇಡಿ ಅಂದ್ರೆ, listen to it, come back, ಮತ್ತೆ ವಾಪಸ್ ಬನ್ನಿ, ಹೋಗಬೇಡಿ. Go in the direction the Holy Spirit is leading you. ಪವಿತ್ರಾತ್ಮ ನಡೆಸುವ ದಾರಿಯಲ್ಲಿ ನಡೆಯಿರಿ. Then I want to say this in closing. ಕಡೆಯಲ್ಲಿ ನಾನು ಒಂದು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. 2 Corinthians chapter 5. 2 ಕೊರಿಂಥ 5ನೇ ಅಧ್ಯಾಯದಲ್ಲಿ ನೋಡೋಣ. Here we read about the fear of the Lord again. ಇಲ್ಲಿ ಕೂಡ ದೇವರ ಭಯದ ಬಗ್ಗೆ ನೋಡ್ಕೊಂತೀವಿ. Verse 11. 2 Corinthians 5. 5ನೇ ಅಧ್ಯಾಯ 11ನೇ ವಚನ and verse 11. 11ನೇ ವಚನದಲ್ಲಿ ನೋಡ್ತೀವಿ. Therefore, knowing the fear of the Lord, we persuade men. ಕರ್ತನ ಭಯವು ನಮಗಿರುವುದರಿಂದ ನಾವು ಮನುಷ್ಯರನ್ನು ಒಡಂಬಡಿಸುತ್ತೇವೆ. What is he talking about? ಇಲ್ಲಿ ಯಾವ ವಿಷಯವಾಗಿ ಹೇಳ್ತಾ ಇದ್ದಾರೆ? Here he is talking about the fear of the Lord in relation to the final judgment. ಇಲ್ಲಿ ದೇವರ ಭಯವು ಕಡೆಯ ನ್ಯಾಯ ತೀರ್ಮಾನದ ದಿವಸದ ಬಗ್ಗೆ ಹೇಳ್ತಾ ಇದೆ. See verse 10. 10ನೇ ವಚನ ನೋಡ್ಕೊಳ್ಳಿ. We must all appear before the judgment seat of Christ. ನಾವು ಪ್ರತಿಯೊಬ್ಬರು ಕ್ರಿಸ್ತನ ನ್ಯಾಯ ತೀರ್ಮಾನದ ಸಿಂಹಾಸನದ ಮುಂದೆ ನಿಂತ್ಕೊಬೇಕು. And each one of us will get some reward or judgment for the deeds we did in our body, whether they were good or whether they were bad. ನಾವು ಪ್ರತಿಯೊಬ್ಬರು ನಾವು ಮಾಡಿದ ಕಾರ್ಯಗಳಿಗೆ ತಕ್ಕಂತೆ ಅವತ್ತು ನಮಗೆ ಪ್ರತಿಫಲ ಅಥವಾ ನ್ಯಾಯ ತೀರ್ಮಾನ ಸಿಗುವಂತದಾಗಿದೆ. You know how the day of judgment is going to be? ನಿಮಗೆ ಗೊತ್ತಾ ಹೇಗೆ ನ್ಯಾಯ ತೀರ್ಮಾನ ದಿವಸ ಇರುತ್ತೆ? Do you know that inside your mind is a thing called your memory? ನಿಮ್ಮ ಮನಸ್ಸಿನಲ್ಲಿ ಒಂದು ನೆನಪಿನ ಶಕ್ತಿ ಇದೆ ಗೊತ್ತಾ? That memory is like a videotape. ಆ ನೆನಪು ಅನ್ನೋದು ಒಂದು ವಿಡಿಯೋ ಟೇಪಿನಾಗೆ. See, here is a video camera that's recording everything that I'm doing here. ಇಲ್ಲಿ ಒಂದು ವಿಡಿಯೋ ಕ್ಯಾಮೆರಾ ನಾವು ಮಾಡೋದನ್ನೆಲ್ಲ ಸ್ಟೋರ್ ಮಾಡ್ತಾ ಇದೆ. Everything. ಎಲ್ಲವನ್ನು. It's not just my words. ನಮ್ಮ ಮಾತುಗಳು ಮಾತ್ರ ಅಲ್ಲ. Move my hands or scratch my head or anything is there. ನಮ್ಮ ಚಿತ್ರಗಳು ಕೂಡ ಅದು ಎಲ್ಲ ಇದೆ ಅದರಲ್ಲಿ. Memory has got a better video camera than that.
ನಮ್ಮ ಮನಸ್ಸಿನಲ್ಲಿರೋ ನೆನಪು ಅದಕ್ಕಿಂತ ಹೆಚ್ಚಿನ ಅಂಶ ಇರುತ್ತೆ. This video camera cannot record my thoughts. ಈ ವಿಡಿಯೋ ಕ್ಯಾಮೆರಾ ನನ್ನ ಮನಸ್ಸಿನಲ್ಲಿರೋದನ್ನ ರೆಕಾರ್ಡ್ ಮಾಡೋದು. Memory can record my thoughts. ಆದರೆ ನನ್ನ ಮನಸ್ಸಿನಲ್ಲಿರೋ ನೆನಪು ಅದು ನನ್ನ ಮನಸ್ಸನ್ನ ರೆಕಾರ್ಡ್ ಮಾಡ್ತದೆ. The day you were born, that videotape started running. ನೀವು ಹುಟ್ಟಿದಂದಿನಿಂದ ಆ ವಿಡಿಯೋ ಟೇಪ್ ನಡಿಲಿಕ್ಕೆ ಪ್ರಾರಂಭ ಆಯಿತು. And it's recording everything in your life. ನಿಮ್ಮ ಜೀವಿತದಲ್ಲಿ ನಡೆದದನ್ನೆಲ್ಲ ಅದು ಸರಿ ಮಾಡಿ ಇಟ್ಕೊಳ್ತಾ ಇದೆ. Your words, attitudes, motives, everything. ನಿಮ್ಮ ಯೋಚನೆ, ಉದ್ದೇಶ, ಮಾತು ಎಲ್ಲವನ್ನು. One day, ಒಂದು ದಿವಸ when we stand before the Lord, ದೇವರ ಮುಂದೆ ನಿಂತ್ಕೊಂಡಾಗ the Lord will rewind this tape. ಕರ್ತನು ಆ ಟೇಪ್ ಅನ್ನ ತಿರುಗಿಸ್ತಾನೆ and play it on the screen. ಅದನ್ನ ಒಂದು ಪರದೆಯ ಮೇಲೆ ತೋರಿಸ್ತಾರೆ. For the whole world to see. ಎಲ್ಲ ಭೂಲೋಕ ನೋಡೋ ಹಾಗೆ. In the day you were born, what all you thought, ನೀವು ಹುಟ್ಟಿದಂದಿನಿಂದ ನಿಮ್ಮ ಯೋಚನೆಗಳು, what all you said, ಏನೆಲ್ಲ ಹೇಳಿದ್ರಿ, what all you did, ಏನೆಲ್ಲ ಮಾಡಿದ್ರಿ, in secret, everything, ರಹಸ್ಯವಾಗಿ ಪ್ರತಿಯೊಂದನ್ನು, whatever you confessed, ನೀವು sin, ಪಾಪವನ್ನಾಗಿ ಯಾವುದನ್ನೆಲ್ಲ ನೀವು ಅರಿಕೆ ಮಾಡಿದಿರಾ, ask Jesus to forgive you, ಯೇಸುವಿನಲ್ಲಿ ಕ್ಷಮೆಯನ್ನು ಕೇಳಿದಿರಾ, that's all wiped out. ಅದನ್ನೆಲ್ಲ ಅಳಿಸಲ್ಪಟ್ಟಿದೆ. So that won't be on the screen. ಅದು ಈ ಪರದೆ ಮೇಲೆ ಇರೋದಿಲ್ಲ. Whatever you did not confess, ನೀವು ಅರಿಕೆ ಮಾಡದೇ ಇರೋದು, that'll be there for everybody to see. ಅದು ಎಲ್ಲರೂ ನೋಡೋ ಹಾಗೆ ಇರುತ್ತೆ. Then the Lord will say, ನಂತರ ಕರ್ತನೆ ಹೇಳ್ತಾನೆ, now I decide whether to reward you or not. ನಾನು ಇವಾಗ ನಿರ್ಧರಿಸ್ತೀನಿ ನಿನಗೆ ಪ್ರತಿಫಲ ಕೊಡಬೇಕಾ ಬೇಡವಾ. Next verse, ಮುಂದಿನ ವಚನ ನೋಡಿ. knowing the fear of the Lord, we tell people, be ready for that day. ನಾವು ಕರ್ತನ ಭಯ ನಮಗಿರೋದ್ರಿಂದ ಆ ದಿವಸಕ್ಕೆ ಸಿದ್ಧರಾಗಿರಿ ಅಂತ ಹೇಳ್ತೀವಿ. I believe that day is coming very soon. ನಾನು ನಂಬ್ತೇನೆ ಆ ದಿವಸ ಬಹಳ ಹತ್ರ ಬರ್ತಾ ಇದೆ. You and I will stand before Jesus Christ. ನೀವು ನಾನು ಯೇಸುವಿನ ಮುಂದೆ ನಿಂತುಕೊಳ್ತೀವಿ. And your memory videotape and my memory videotape will be rewound. ನನ್ನ ಆ ನೆನಪಿನ ಸುರುಳಿ ಮತ್ತು ನಿಮ್ಮ ನೆನಪಿನ ಸುರುಳಿ ಅವತ್ತು ತಿರುಗಿಸಲ್ಪಡುತ್ತೆ. Do you know that when my videotape is played there, ನಿಮಗೆ ಗೊತ್ತಾ, ನನ್ನ ಆ ಸುರುಳಿಯನ್ನು ನಡೆಸಿದಾಗ ಪರದೆ ಮೇಲೆ you won't find a single sin. ನೀವು ಒಂದು ಪಾಪ ಕೂಡ ನೋಡಲ್ಲ. You say, how is that? Brother Zach lived such a holy life. ಜಾಕ್ ಸಹೋದರರು ಅಷ್ಟು ಒಳ್ಳೆ ಜೀವಿತ ನಡೆಸಿಬಿಟ್ರ? I confessed every sin. ಯಾಕೆಂದ್ರೆ ನಾನು ಪ್ರತಿ ಪಾಪವನ್ನು ಅರಿಕೆ ಮಾಡಿದ್ದೀನಿ. Cleansed in the blood of Jesus. ಯೇಸುವಿನ ರಕ್ತದಲ್ಲಿ ಅದು ತೊಳೆಯಲ್ಪಟ್ಟಿದೆ. You can do that too. ನೀವು ಹಾಗೆ ಮಾಡಬಹುದು. If you confess your sin, ನೀವು ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿದ್ರೆ God will cleanse it right now. ದೇವರು ಇವಾಗಲೇ ತೊಳೆದು ಬಿಡ್ತಾರೆ. Do you know the fear of the Lord? ನಿಮಗೆ ದೇವರ ಭಯವಿದೆಯಾ? Live before God's face. ದೇವರ ಮುಖದ ಮುಂದೆ ಜೀವನ ಮಾಡಿ. Let's pray. ಪ್ರಾರ್ಥಿಸೋಣ. God has spoken to you. ದೇವರು ನಿಮ್ಮಲ್ಲಿ ಮಾತಾಡಿದ್ರೆ Ask God. ದೇವರಲ್ಲಿ ಕೇಳ್ಕೊಳ್ಳಿ. Forgive you. ನಿಮ್ಮನ್ನ ಕ್ಷಮಿಸಲಿಕ್ಕೆ ಕೇಳ್ಕೊಳ್ಳಿ. Confess your sin to Him. ನಿಮ್ಮ ಪಾಪಗಳನ್ನು ದೇವರಲ್ಲಿ ಅರಿಕೆ ಮಾಡಿ. If you hurt any human being, confess to that human being. ನೀವು ಯಾವುದೇ ಮಾನವನಿಗೆ ತೊಂದರೆ ಮಾಡಿದ್ರೆ ಆತನಿಗೆ ಅರಿಕೆ ಮಾಡಿ. If you got money to return it as soon as possible. ಹಣವನ್ನ ಹಿಂತಿರುಗಿಸಲಿಕ್ಕಿದ್ರೆ ಅದನ್ನ ಹಿಂತಿರುಗಿಸಿ. I'm not saying return it tomorrow, return it as soon as possible. ನೀವು ನಾಳೆನೇ ಕೊಡಬೇಕು ಅಂತ ಹೇಳ್ತಾ ಇಲ್ಲ, ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಕೊಡಿ. Don't play the fool with God. ದೇವರ ಜೊತೆ ಮೂರ್ಖತನ ತೋರಿಸಬೇಡಿ. God will honor you if you honor Him. ದೇವರಿಗೆ ಸನ್ಮಾನಿಸಿದರೆ ನೀವು ನಿಮ್ಮನ್ನು ಸನ್ಮಾನಿಸುತ್ತಾರೆ ದೇವರು. He will cleanse every sin that you confess and turn from. ನೀವು ಪಾಪವನ್ನು ಅರಿಕೆ ಮಾಡಿ ಮನ ತಿರುಗಿಸಿದ್ರೆ ಅವರು ಅದನ್ನ ಶುದ್ಧಿ ಮಾಡ್ತಾರೆ. Heavenly Father, ಪರಲೋಕ ತಂದೆಯವರೇ, help us to respond to your word. ನಿನ್ನ ವಾಕ್ಯಕ್ಕೆ ನಾವು ಉತ್ತರ ಕೊಡುವಾಗ everything that we heard in these 2 days. ನಾವು ಏನೆಲ್ಲ ಕೇಳಿದೀವೋ 2 ದಿವಸ ಅದೆಲ್ಲ ಮಾಡೋಣ. Pray in Jesus' name. ಯೇಸುವಿನ ನಾಮದಲ್ಲಿ.